ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ನೋಡೋಣ. ಅದರ ಜೊತೆಗೆ ಕೆಲವೊಂದು ಡ್ರೀಮ್ ಮತ್ತೆ ರಿಯಾಲಿಟಿ ಮತ್ತೆ ಗ್ರೀಡಿ ಮತ್ತೆ ಫೋಮೋ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನಾನು ಆ್ಯಕ್ಚುಲಿ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ವೀಕ್ಲಿ ಮಾರ್ಕೆಟ್ ಅಪ್ಡೇಟ್ ಅಲ್ಲಿ ಮಾರ್ಕೆಟ್ ಮೇಜರ್ ಸಪೋರ್ಟ್ ಬ್ರೇಕ್ ಆಗಿದೆ ಮುಂದೇನು ಅಂತ ಒಂದು ವಿಡಿಯೋ ಹಾಕಿದ್ದೀನಿ. ಅದು ವಿಡಿಯೋ ನೋಡಿದ್ರು ಅದು ವಿಡಿಯೋ ನೋಡಿ. ಇಲ್ಲಿ ಬಂದ್ಬಿಟ್ಟು ನಾನು ಹೇಳಿದ್ದೆ ಇಂಪಾರ್ಟೆಂಟ್ ಸಪೋರ್ಟ್ ಬಂದ್ಬಿಟ್ಟು ಬ್ರೇಕ್ ಆಗಿ ಕೆಳಗಡೆ ಇದೆ. ಇವಾಗ ಬಂದ್ಬಿಟ್ಟು ಮಾರ್ಕೆಟ್ ಬೇರಿಶ್ ಝೋನ್ ಅಲ್ಲಿ ಇದೆ. ಇದಾದ್ಮೇಲೆ ಬಂದ್ಬಿಟ್ಟು ಒಂದು ಫುಲ್ ಬ್ಯಾಕ್ ಒಂದು ಪೆಂಡಿಂಗ್ ಇದೆ. ಓಕೆ, ಫುಲ್ ಬ್ಯಾಕ್ ಆದ್ಮೇಲೆ ಈ ಲೆವೆಲ್ ಅಲ್ಲಿ ಬಂದ್ಬಿಟ್ಟು ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಕೂಡ ಇದೆ. ಬಟ್ ಆದ್ರೆ ಇನ್ ಕೇಸ್ ವೀಕ್ಲಿಯಲ್ಲಿ ಬಂದ್ಬಿಟ್ಟು ಈ ಲೆವೆಲ್ ಇದೆಯಲ್ಲ, ಈ ಲೆವೆಲ್ ಮೇಲೆ ಕ್ಲೋಸ್ ಕೊಟ್ರೆ ಮಾತ್ರ ನಾವು ಬೇರಿಶ್ ಝೋನ್ ಅಂತ ಕನ್ವರ್ಟ್ ಆಗಿ ಬುಲ್ಲಿಶ್ ಝೋನ್ ಅಲ್ಲಿ ಬರುತ್ತೆ. ಇನ್ಮೇಲೆ ಸ್ವಲ್ಪ ಕೆಳಗಡೆ ಹೋಗೋವರೆಗೂ ಇದು ಮತ್ತೆ ಬ್ರೇಕ್ ಆಗೋವರೆಗೂ ನಾವು ಅಪ್ ಸೈಡ್ ನೋಡ್ಬೋದು ಅಂತ ಹೇಳಿದ್ದೆ, ರೈಟ್. ಬಟ್ ನಾವು ಹೇಳ್ದಂಗೆ ಮಾರ್ಕೆಟ್ ನಡೆದಿದೆ. ಬಟ್ ಆದ್ರೆ ಸ್ವಲ್ಪ ರಿಯಾಲಿಟಿ ಬಗ್ಗೆನೂ ಮಾತಾಡಬೇಕು ಅಲ್ವಾ. ನೋಡಿ, ಇಲ್ಲಿ ಫುಲ್ ಬ್ಯಾಕ್ ಕೊಟ್ಟು ಕರೆಕ್ಟ್ ಆಗಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಅಲ್ಲಿ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಸ್ಪಿನ್ನಿಂಗ್ ಟಾಪ್ ಬಗ್ಗೆ ಹೇಳಿದೆ. ಸ್ಪಿನ್ನಿಂಗ್ ಟಾಪ್ ಲೆವೆಲ್ ಕೆಳಗಡೆ ಬಂದಾಗ ಬೇರೆ ಝೋನ್ ಕನ್ವರ್ಟ್ ಆದಂಗೆ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ. ಬಟ್ ನಾವು ಹೇಳ್ದಂಗೆ ನಡೆದಿದೆ. ಆ ಕಾರಣಕ್ಕೋಸ್ಕರ ನಾವು ಬಂದ್ಬಿಟ್ಟು ಗ್ರೇಟ್ ಅಂತ ನೀವು ಅನ್ಕೊಂಡಿದ್ರೆ ಹಾಗಲ್ಲ. ಸ್ವಲ್ಪ ರಿಯಾಲಿಟಿ ಬಗ್ಗೆ ಮಾತಾಡೋಣ. ರಿಯಾಲಿಟಿ ಬಗ್ಗೆ ಏನಂತಂದ್ರೆ, ನಮ್ಗೆ ಮಾರ್ಕೆಟ್ ಬಂದ್ಬಿಟ್ಟು ಅಪ್ ಸೈಡ್ ಇವಾಗ ನಾವು ಹೇಳ್ದಂಗೆ ನಡೀತು. ಆ ಕಾರಣಕ್ಕೋಸ್ಕರ ನಾವು ಬಂದ್ಬಿಟ್ಟು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡಿದ್ವಿ ಅಂತಂದ್ರೆ ನಾವು ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡಿಲ್ಲ, ನಾವು ಅನಾಲಿಸಿಸ್ ಮಾಡಿದ್ವಿ. ಅನಾಲಿಸಿಸ್ಗೂ ಮತ್ತೆ ಪ್ರಿಡಿಕ್ಷನ್ಗೆ ಏನಪ್ಪ ವ್ಯತ್ಯಾಸ ಅಂತ, ಪ್ರಿಡಿಕ್ಟ್ ಅಂದ್ರೆ ಮಾರ್ಕೆಟ್ ಹೀಗೆ ಹೋಗುತ್ತೆ ಅಂತ ಹೇಳೋದು ಪ್ರಿಡಿಕ್ಷನ್. ಮಾರ್ಕೆಟ್ ಈ ರೀತಿ ಹೋಗ್ಬೋದು, ಈ ರೀತಿ ಪ್ರೈಸ್ ಆದಾಗ ಈ ರೀತಿ ಹೋಗ್ಬೋದು, ಇಲ್ಲಂತ ಇಲ್ಲಿಂದ ಇಲ್ಲಿ ಹೋಗ್ಬೋದು. ಇನ್ ಕೇಸ್ ಇದು ನಡೆದಿಲ್ಲ ಅಂದ್ರೆ ಇಲ್ಲಿ ಮೇಲೆ ಹೋದಾಗ ನಮ್ಮ ವ್ಯೂನ ಚೇಂಜ್ ಮಾಡ್ಕೋತೀವಿ. ಇವಾಗ ನಮ್ ಬೇರೆ ಝೋನ್ ಇದೆಯಾ, ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ನಾವು ಅನ್ಕೊಂಡಿದೀವಿ. ಓಕೆ, ಈ ಲೆವೆಲ್ ಅಲ್ಲಿ 22,800 ಲೆವೆಲ್ಗೆ ಹೋಗುತ್ತೆ ಅಂತ ನಾನು ಪೋಸ್ಟ್ ಮಾರ್ಕೆಟ್ ರಿಪೋರ್ಟ್ ಅಲ್ಲಿ ಹೇಳಿದ್ದೆ. ಬಟ್ ಅದೇ ರೀತಿ ಹೋಗೋ ಚಾನ್ಸಸ್ ಇದೆ. ಇನ್ ಕೇಸ್ ಹೋಗಿಲ್ಲ ಅಂತಂದ್ರೆ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಅಲ್ಲಿ ವೀಕ್ಲಿ ಕ್ಲೋಸ್ ಆದ್ರೆ ನನ್ನ ಬೇರೆ ಝೋನ್ ಏನಾಗುತ್ತೆ, ಬುಲಿಶ್ ಝೋನ್ಗೆ ಕನ್ವರ್ಟ್ ಆಗುತ್ತೆ. ಮೈಂಡ್ ನ ಚೇಂಜ್ ಮಾಡ್ಕೊಳ್ತೀವಿ. ಓಕೆ, ಇದು ರಿಯಾಲಿಟಿ. ಮತ್ತೆ ಗ್ರೀಡಿ ಮತ್ತೆ ಫೋಮು. ಗ್ರೀಡಿ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ನಾನು ಕೆಲವೊಂದು ಸ್ಟಾಕ್ಸ್ ಹೇಳಿದ್ದೆ. ಈ ಸ್ಟಾಕ್ಸ್ ಆಲ್ರೆಡಿ ನಾನು ಈ ಸ್ವಿಂಗ್ ಟ್ರೇಡಿಂಗ್ ಮಾಡಿದ ಲಾಭ ಮಾಡ್ಬೋದು ಅಂತ ವಿಡಿಯೋ ಹಾಕಿದ್ದೀನಿ, ನೋಡ್ದಿರೋರ ನೋಡಿ. ಮತ್ತೆ ಅದೇ ಅಲ್ಲದೆ ಪಾಪ್ಯುಲರ್ ಸ್ಟಾಕ್ಸ್ ಫಾರ್ ಸ್ವಿಂಗ್ ಟ್ರೇಡಿಂಗ್ಗೆ ಈ ಸ್ಟಾಕ್ಗಳನ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಏನಕ್ಕೆ ಗ್ರೀಡಿ ಬಗ್ಗೆ ಮಾತಾಡ್ತೀನಿ ಅಂತಂದ್ರೆ, ಇಲ್ಲಿ ನೋಡಿ, ನಾವು ಆ ವಿಡಿಯೋದಲ್ಲಿ ಹಾಕಿದಾಗ ಈ ವಿಡಿಯೋ ಹಾಕಿದ್ದೀನಿ ನೋಡಿ. ಈ ವಿಡಿಯೋದಲ್ಲಿ ಹಾಕಿದಾಗ ನಾವೆಲ್ಲ ಎಕ್ಸಿಟ್ ಮಾಡಿದ್ದೆ ನಾನು ಎಲ್ಲ. ಇವಾಗ ಏನಾಗುತ್ತೆ, ಮಾರ್ಕೆಟ್ ಆಸ್ ಪರ್ ದ ಮೇಲ್ಗಡೆ ಹೋಗ್ತಾ ಇದೆ HDFC ಬ್ಯಾಂಕು. ಇನ್ಕೆ ಕೆಲವರು ಗ್ರೀಡಿಯಿಂದ ಏನ್ ಮಾಡ್ತಾರೆ, ಎಲ್ಲಿ ಇದು ಮಿಸ್ ಆಗೋಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ಬೈ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಬೈ ಮಾಡಿದಾಗ ಏನಾಗುತ್ತೆ, ಮತ್ತೆ ಮಾರ್ಕೆಟ್ ಸೆಲ್ಲಿಂಗ್ ಪ್ರೆಷರ್ ಬರುತ್ತೆ. ಅದಕ್ಕೆ ಉದಾಹರಣೆ ನೋಡ್ಬೇಕಂತಂದ್ರೆ ಎಲ್ ಟಿ ಐ ಮೊದಲು ಕೆಳಗಡೆ ಬಿತ್ತು, ಎಲ್ಲಿ ಮಿಸ್ ಆಗುತ್ತೆ ರ್ಯಾಲಿ ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಬೈ ಮಾಡಕ್ ಸ್ಟಾರ್ಟ್ ಮಾಡಿರ್ತಾರೆ. ಖಂಡಿತವಾಗ್ಲೂ ಅಲ್ಲಿಂದ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. LTM ನೋಡ್ಬೋದು, ಮತ್ತೆ ವೋಲ್ಟಾಸ್ ನೋಡ್ಬೋದು. ವೋಲ್ಟಾಸ್ ಬಂದು ಮಧ್ಯಾಹ್ನವರೆಗೂ ಗ್ರೀನ್ ಅಲ್ಲಿ ಇದ್ದಿದ್ದು, ಹಂಗೆ ಸೆಲ್ಲಿಂಗ್ ಪ್ರೆಷರ್ ಬಂದು ಕೆಳಗಡೆ ಬಿತ್ತು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಬಂದ್ಬಿಟ್ಟು ಖಂಡಿತವಾಗ್ಲೂ ಮಾರ್ಕೆಟ್ಗೆ ವೇಟ್ ಮಾಡ್ತಾ ಇರ್ತಾರೆ, ಇಲ್ಲಿ ನಮ್ಮ ರೀಟೇಲರ್ಸ್ ಬರ್ತಾರೆ ಅಂತ. ರೀಟೇಲರ್ಸ್ ಇಲ್ಲಿ ಬಂದ್ಬಿಟ್ಟು ಟ್ರ್ಯಾಪ್ ಆಗೇ ಆಗ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಆ ಕಾರಣಕ್ಕೋಸ್ಕರ ವೇಟ್ ಮಾಡ್ತಾರೆ. ನೀವು ನಮ್ಮ ಇಂಟ್ರಾಡೇ ಅಲ್ಲಿ ಲೆವೆಲ್ಸ್ ನೋಡ್ಬೋದು. ಇಂಟ್ರಾಡೇ ಲೆವೆಲ್ಸ್ ನಾವು ಏನ್ ಹೇಳಿರ್ತೀವಿ, ಈ ಗ್ರೀನ್ ಕಲರ್ ಲೈನ್ ಎಲ್ಲ ಬಂದ್ಬಿಟ್ಟು ಬುಲಿಶ್ ಝೋನ್. ಇದ್ರ ಮೇಲೆ ಪ್ರೈಸ್ ಆಕ್ಷನ್ ಯಾವಾಗ ಮಾಡುತ್ತೋ ಅವಾಗ ನಾವು ಅಪ್ ಸೈಡ್ ಮಾತ್ರ ನೋಡ್ಬೇಕು, ಡೌನ್ ಸೈಡ್ ನೋಡಬಾರ್ದು ಅಂತ, ರೈಟ್. ಇಲ್ಲಿ ನಮಗೆ ಒಂದು ಟ್ರೇಡ್ ಸಿಕ್ಕಿದೆ. ಅದಾದ್ಮೇಲೆ ಎಲ್ಲಾದ್ರೂ ಟ್ರೇಡ್ ಸಿಕ್ಕಿದ್ಯಾ ಅಂತಂದ್ರೆ ಈ ಝೋನ್ ಅಲ್ಲಿ ಎಲ್ಲೂ ಟ್ರೇಡ್ ಸಿಕ್ಕಿಲ್ಲ, ನಾವು ಸುಮ್ಮನೆ ಇರ್ತೀವಿ ಅಲ್ವಾ. ಆದ್ರೆ ಏನಾಗುತ್ತೆ ಗೊತ್ತಾ, ಅದೇ ರೀತಿ ಇವಾಗ ವೀಕ್ಲಿಯಲ್ಲಿ ನಾವು ನೋಡಿದಾಗ ಬೇರೆ ಝೋನ್ ಅಲ್ಲಿ ಇರುವಾಗ ಮಾರ್ಕೆಟ್ ನಾವು ಅಪ್ ಸೈಡ್ ನೋಡದೆ ಡೌನ್ ಸೈಡ್ ನೋಡೋದೇ ಒಳ್ಳೇದಲ್ವಾ. ಅವಾಗ ನಾವೇನು ಅವಾಯ್ಡ್ ಮಾಡಬೇಕು, ಈ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಒಂದು ಸ್ವಿಂಗ್ ಟ್ರೇಡಿಂಗ್ ಮಾಡೋದು ಆಗ್ಲಿ, ಇಲ್ಲ ಅಂತಂದ್ರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರು ಅಂತ ಇರ್ತಾರಲ್ಲ, ಅವರೆಲ್ಲ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಯಾವಾಗ ಈ ಬುಲಿಶ್ ಝೋನ್ ಅಲ್ಲಿ ಬಂದಾಗ ಇಲ್ಲಿ ಅವರು ಶಾರ್ಟ್ ಟರ್ಮ್ಗೆ ಬೈ ಮಾಡೋದು ಒಳ್ಳೇದು. ಈ ಕಾರಣಕ್ಕೋಸ್ಕರನೇ ಗ್ರೀಡಿ ಮತ್ತೆ ಫೋಮೋ ಎರಡು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ. ಈ ಫೋಮನ ಯಾವಾಗ್ಲೂ ಬಿಟ್ಬಿಡ್ಬೇಕು. ಎಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಲೆವೆಲ್ಸ್ ಇರುತ್ತೋ ಅಲ್ಲಿ ಮಾತ್ರ ನೀವು ಬೈ ಮಾಡೋದು ತುಂಬಾ ಒಳ್ಳೇದು. ಬನ್ನಿ, ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿ ನಿನ್ನೆ ಹೇಗೆ ಟ್ರೇಡ್ ಮಾಡ್ಬೋದಿತ್ತು ಅಂತ ನೋಡೋಣ. ಫಸ್ಟ್ ಟ್ರೇಡ್ ನಮಗೆ ಇಲ್ಲಿ ಸಿಕ್ಕಿದೆ.
ಬಟ್ ಇಲ್ಲಿ ನಾವು ತಗೊಂಡ್ವು ಅಂತಂದ್ರೆ ಖಂಡಿತವಾಗಿ ಇಲ್ಲಿ ತಗೊಂಡಿಲ್ಲ. ಕಾರಣ ಏನಂತಂದ್ರೆ ಇದು ಅಂಡರ್ ನಮ್ಮ ರಿಸ್ಕ್ ಒಳಗಡೆ ಬಂದಿಲ್ಲ, ಅದಕ್ಕೋಸ್ಕರ ಇದನ್ನ ನಿಫ್ಟಿ 50ನ ಅವಾಯ್ಡ್ ಮಾಡಿದ್ವಿ. ಅದಾದ್ಮೇಲೆ ನಮ್ಗೆ ಎಲ್ಲಾದ್ರೂ ಮೇಲೆ ಎಲ್ಲಾದ್ರೂ ನಮ್ಗೆ ಟ್ರೇಡ್ ಸಿಕ್ಕಿದ್ಯಾ ನೋಡಿ. ಹೊಸಬರು ನೋಡ್ತಾ ಇದ್ರೆ ಇದು ಏನು ಹೇಳ್ತಾ ಅರ್ಥ ಆಗಲ್ಲ ನಿಮ್ಗೆ, ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಫ್ ಇಂಟ್ರಾಡೇ ಟ್ರೇಡಿಂಗ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಒಂದೇ ಒಂದು ಟ್ರೇಡ್ ಯಾವತ್ತಿಗೆ ಸಿಕ್ತು, ಅದಾದ್ಮೇಲೆ ನೋ ಟ್ರೇಡಿಂಗ್ ಝೋನ್. ಅದೇ ರೀತಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡಿಂಗ್ ಸಿಕ್ಕಿದೆ ಅಂತಂದ್ರೆ ಫಸ್ಟ್ ಟ್ರೇಡ್ ನಮಗೆ ಇಲ್ಲಿ ಸಿಕ್ಕಿದೆ. ಓಕೆ, ಇದು ಬಂದ್ಬಿಟ್ಟು 9:30ಕ್ಕೆ ಸಿಕ್ಕಿತ್ತು. ಇಲ್ಲಿ ಬಂದ್ಬಿಟ್ಟು ಸಿಂಪಲ್ ಒಂದೇ ಒಂದು ಟ್ರೇಡ್ 100 ಪಾಯಿಂಟ್ ಸಿಕ್ಕಿದೆ ನಮಗೆ. ಇಲ್ಲಿ 100 ಪಾಯಿಂಟ್ ಸಿಕ್ತು ನಮಗೆ ಈಸಿಯಾಗಿ. ಇದು ಬಂದ್ಬಿಟ್ಟು ಮಿನಿಮಮ್ ಬಿಲೋ 50 ಪಾಯಿಂಟ್ಸ್ ನಮಗೆ ರಿಸ್ಕ್ ಇದ್ದಿದ್ದಕ್ಕೆ 1:2 ನಮಗೆ ಈಸಿಯಾಗಿ ಇಲ್ಲೇ ಸಿಕ್ತು. ಅದಾದ್ಮೇಲೆ ಎಲ್ಲಾದ್ರೂ ಟ್ರೇಡ್ ಸಿಕ್ಕಿದೆ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ, ಎಲ್ಲೂ ಸಿಕ್ಕಿಲ್ಲ ನಮಗೆ. ಸೊ ಒಂದೇ ಒಂದು ಟ್ರೇಡು ನಾವು ಸುಮ್ಮನೆ ಇರ್ತೀವಿ. ಕೆಲವರು ಏನ್ ಮಾಡ್ತಾರೆ, ಗ್ರೀಡಿ ಎಲ್ಲಿ ಮಿಸ್ ಆಗ್ಬಿಡುತ್ತೆ ಅಂತ ಇಲ್ಲೆಲ್ಲ ಬೈ ಮಾಡಕ್ ಹೋಗ್ತಾರೆ. ಎವ್ರಿ ಡಿಪ್ ಡೋಂಟ್ ಬೈ. ಓಕೆ, ಎವ್ರಿ ಡಿಪ್ ಏನಕ್ಕೆ ತುಂಬಾ ಜನ ಹೇಳ್ತಾರೆ, ಡಿಪ್ ಎವ್ರಿ ಡಿಪ್ ಬೈ. ಅದು ಇನ್ವೆಸ್ಟ್ಮೆಂಟಿಗೆ, ಟ್ರೇಡಿಂಗ್ ಆಗಲ್ಲ. ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ ಆಗುತ್ತೆ. ಓಕೆ, ಇನ್ವೆಸ್ಟ್ಮೆಂಟಿಗೆ ಎವ್ರಿ ಡಿಪ್ ಯು ಕ್ಯಾನ್ ಬೈ, ಬಟ್ ಟ್ರೇಡಿಂಗಿಗೆ ಎವ್ರಿ ಡಿಪ್ ಯು ಶುಡ್ ನಾಟ್ ಬೈ. ವೇರ್ ಯು ಶುಡ್ ಬೈ, ದೇರ್ ಓನ್ಲಿ ಯು ಶುಡ್ ಬೈ. ಓಕೆ, ಈ ಲೆವೆಲ್ ಎಲ್ಲ ನಾವೆಲ್ಲ ಟ್ರೇಡೇ ಮಾಡಿಲ್ಲ, ನಮಗೆ ಯಾವುದೇ ರೀತಿ ರಿಸ್ಕು ಇಲ್ಲ, ಟೆನ್ಷನ್ ಇಲ್ಲ. ಎಲ್ಲಿ ಮಿಸ್ ಆಗೋಯ್ತಲ್ಲ, ಈ ರ್ಯಾಲಿ ಎಲ್ಲ ಮಿಸ್ ಆಗೋಯ್ತಲ್ಲ ನೋಡಿ, ಇಲ್ಲೆಲ್ಲ ಮಿಸ್ ಆಗೋಯ್ತಲ್ಲ ಅಂತ ನೀವು ಅನ್ಕೊಂಡಿದ್ರೆ ಇಲ್ಲಿ ನಿಮಗೆ ಗ್ರೀಡಿ ಜಾಸ್ತಿ ಆಗುತ್ತೆ. ನಮಗೆ ಒಂದು ಟ್ರೇಡ್ ಸಿಕ್ತು, ಓಕೆ, ಇದು ಸಿಕ್ಕಿಲ್ಲ ಅಂತಂದ್ರೆ ನೋ ಟ್ರೇಡಿಂಗ್, ಅದು ಕೂಡ ಓಕೆ. ನೋ ಟ್ರೇಡಿಂಗ್ ಕೂಡ ಒನ್ ಆಫ್ ದ ಸ್ಟ್ರಾಟಜಿ. ಅದೇ ರೀತಿ ಇಲ್ಲೆಲ್ಲ ನಾವು ಮಿಸ್ ಆಗೋಯ್ತು ಅಂತ ಅನ್ಕೋಬೇಡಿ. ಕಾರಣ ಅಂತ ಮಾರ್ಕೆಟ್ ಏನು ಇವತ್ತಿಗೆ ಲಾಸ್ಟ್ ಆಗಲ್ಲ. ಓಕೆ, ನಾಳೆ ಇರುತ್ತೆ, ನಾಡಿದ್ದು ಮುಂದಿನ ವರ್ಷ, ಇನ್ನು 10 ವರ್ಷನೋ 100 ವರ್ಷ ಆದ್ಮೇಲೂ ಇರುತ್ತೆ. ನಾವಿರ್ಬೇಕಲ್ವ, ನಾವಿರ್ಬೇಕಂತಂದ್ರೆ ಯಾವಾಗ್ಲೂ ರಿಸ್ಕ್ ಕಡಿಮೆ ತಗೊಳ್ಳೋದು ನೋಡ್ಬೇಕಾಗುತ್ತೆ. ಇಂಪಾರ್ಟೆಂಟ್ ಝೋನ್ನ ಮಾರ್ಕ್ ಮಾಡಿಬಿಟ್ಟು ನಾವು ಟ್ರೇಡ್ ತಗೊಳ್ಳೋದಾಗುತ್ತೆ. ನಾನು ಬರೀ ಇಂಡೆಕ್ಸ್ ಅಲ್ಲಿ ಹೇಳ್ತೀನಿ ಅಂತ ಅನ್ಕೋಬೇಡಿ. ಈವನ್ ಈ ಸ್ವಿಂಗ್ ಟ್ರೇಡಿಂಗ್ ಅಲ್ಲೂ ನೀವು ಈಸಿಯಾಗಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ತಗೊಂಡು ರಿಸ್ಕ್ ಫ್ರೀ ಅಂತ ಬರಲ್ಲ ಮಾರ್ಕೆಟಲ್ಲಿ, ಕಡಿಮೆ ರಿಸ್ಕ್ ತಗೊಂಡು ಟ್ರೇಡ್ ತಗೋಬಹುದು. ನೋಡಿ HDFC ಎಲ್ಲ ಇಲ್ಲಿ ತಗೊಂಡ್ವಿ 14ನೇ ತಾರೀಕು. LTM ನೋಡಿ, LTM ಫಸ್ಟ್ ನಾವು ತಗೊಂಡ್ವಿ, ಸ್ಟಾಪ್ ಲಾಸ್ ಹಿಟ್ ಆಗೋಯ್ತು, ನೋ ಪ್ರಾಬ್ಲಮ್. HDFC ನಮಗೆ ಒಳ್ಳೆ ರಿಟರ್ನ್ ಕೊಟ್ಟಿದೆ. ವೋಲ್ಟಾಸ್ ನೋಡಿ, ವೋಲ್ಟಾಸು ನಿನ್ನೆ ನಾನು ಆಚೆ ಬಂದೆ, ನಿನ್ನೆ ಆಚೆ ಬರೋವರೆಗೂ ಇದು ನಮ್ಮ ಪ್ರಾಫಿಟ್ ಅಲ್ಲೇ ಇತ್ತು. ಅದಾದ್ಮೇಲೆ ನೋಡಿ ಎಲ್ಲಿ ಆಚೆ ಬರ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಟೆಕ್ ಎಮ್ ನೋಡಿ, ಟೆಕ್ ಎಮ್ ಕೂಡ ಬಂದು ನಮಗೆ ಫ್ಯೂಚರ್ ಅಂಡ್ ಆಪ್ಷನ್ ಸ್ಟಾಪ್ ಲಾಸ್ ಕೊಟ್ಟರು ಕೂಡ ಕ್ಯಾಶ್ ಅಲ್ಲಿ ನಮಗೆ ಇನ್ನೂ ಹೋಲ್ಡಿಂಗ್ ಅಲ್ಲಿ ಇರೋದು ಅಲ್ವಾ. ಟಾಟಾ ಪವರ್ ನೋಡಿ, ಟಾಟಾ ಪವರ್ ಅಷ್ಟೇ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ. ಬಜಾಜ್ ಆಟೋ ನೋಡಿ, ನಾವು ತಗೊಂಡಿರೋದ್ರಿಂದ ಮೇಲೆ ಹೋಗಿದೆ. ಕ್ಯಾಶ್ ಅಲ್ಲಿ ಒಂದು ಶೇರ್ ತಗೊಳ್ಳಿ ಸಾಕು ಕ್ಯಾಶ್ ಅಲ್ಲಿ ಅಲ್ವಾ. ಈ ರೀತಿ ಇಂಪಾರ್ಟೆಂಟ್ ಝೋನ್ ಮಾರ್ಕ್ ಮಾಡಿಕೊಂಡು ಕಂಡುಹಿಡಿದು ನೀವು ಟ್ರೇಡ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಬನ್ನಿ, ನಾಳೆ ನಮ್ಮ ನಿಫ್ಟಿ 50 ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಗೆಲ್ಲ ಟ್ರೇಡ್ ತಗೋಬಹುದು ಅಂತ ಅದ್ರ ಬಗ್ಗೆ ನೋಡೋಣ. ನಾಳೆ ಇಂಪಾರ್ಟೆಂಟ್ ಲೆವೆಲ್ ಬಂದ್ಬಿಟ್ಟು ನಿಫ್ಟಿ 50ಯ ಇಂಪಾರ್ಟೆಂಟ್ ಲೆವೆಲ್ ಬಂದ್ಬಿಟ್ಟು 23,778, ಮತ್ತೆ ಇನ್ನೊಂದು ಸಪೋರ್ಟ್ ಬಂದ್ಬಿಟ್ಟು 23,678, ಮತ್ತೆ ಇದು ರೆಸಿಸ್ಟೆನ್ಸ್ ಲೆವೆಲ್ ಅಂದ್ರೆ ಡೌನ್ ಸೈಡ್ ಲೆವೆಲ್ ಬಂದ್ಬಿಟ್ಟು 23,586. ಬೇರೇಜ್ ಝೋನ್ಗಳು ಇವೆಲ್ಲ ಬೇರೇಜ್ ಝೋನ್ಗಳು. ಮತ್ತೆ 23,540, ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 23,465. ಇದೆಲ್ಲ ನಿಫ್ಟಿ 50 ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅದೇ ರೀತಿ ಬ್ಯಾಂಕ್ ನಿಫ್ಟಿ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನೋಡೋಣ. ಬ್ಯಾಂಕ್ ನಿಫ್ಟಿಯ ಇಂಪಾರ್ಟೆಂಟ್ ಸಪೋರ್ಟ್ ಬಂದ್ಬಿಟ್ಟು 50,984. ಇದ್ರ ಮೇಲೆ ಪ್ರೈಸ್ ಆಕ್ಷನ್ ಮಾಡಿದಾಗ ಮಾತ್ರ ನಾವು ಕಾಲ್ನ ಬೈ ಮಾಡ್ಬೋದು, ಇಲ್ಲ ಪುಟ್ನ ಸೆಲ್ ಮಾಡ್ಬೋದು, ಅಲ್ಲಿವರೆಗೂ ಮಾಡೋಂಗಿಲ್ಲ. ಮತ್ತೆ ಈ ಲೆವೆಲ್ ಸಪೋರ್ಟ್ ಲೆವೆಲ್ ಬಂದ್ಬಿಟ್ಟು 50,768, ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 50,648, ಈ ಲೆವೆಲ್ ಬಂದ್ಬಿಟ್ಟು 50,571, ಮತ್ತೆ ಈ ಲೆವೆಲ್ ಬಂದ್ಬಿಟ್ಟು 50,441. ಇದೆಲ್ಲ ಬಂದ್ಬಿಟ್ಟು ಬೇರೆ ಝೋನ್ಗಳು. ಇಲ್ಲಿ ಬಂದ್ಬಿಟ್ಟು ನಾವು ಡೌನ್ ಟ್ರೇಡ್ ತಗೊಳ್ಳೋದು ನೋಡ್ಬೇಕಾಗುತ್ತೆ. ಓಕೆ, ನೀವು ಈಕ್ವಿಟಿ ಟ್ರೇಡರ್ ಆಗಲಿ, ಇಲ್ಲಾಂತ ಫ್ಯೂಚರ್ ಅಂಡ್ ಆಪ್ಷನ್ ಟ್ರೇಡಿಂಗ್ ಮಾಡೋದಾಗ್ಲಿ, ಯಾವುದೇ ಮಾಡಿ ಫುಲ್ ಕಲ್ತು ಮಾಡಿ ಮತ್ತೆ ಗ್ರೀಡಿ ಫೋಮನ್ನ ಬಿಟ್ಬಿಟ್ಟು ಕಡಿಮೆ ಟ್ರೇಡ್ ತಗೊಂಡು ಪ್ರಾಫಿಟ್ ಅಲ್ಲಿ ಹೋಗೋದು ನೋಡಿ. ನಿಮ್ಗೇನಾದ್ರೂ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರೂ ಎನ್ಕ್ವೈರಿಗಳಿದ್ರೆ ಈ ಮೇಲ್ ಐಡಿಗೆ ಮೇಲ್ ಮಾಡ್ಬೋದು ನೀವು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.